ಎಲ್ರಿಗೂ ನಮಸ್ಕಾರ. ನಾವು ಆರ್ಕ್ನಟ್ ಆಗ್ರೋ ಮಿಷನರಿ ಕಂಪ್ನಿಯಿಂದ ಬೆಂಗಳೂರು ಕಂಪ್ನಿ ಬಂದ್ಬಿಟ್ಟು ಪಿ ಇಂಡಸ್ಟ್ರಿಯಲ್ ಏರಿಯಾ ಬೆಂಗಳೂರಲ್ಲಿದೆ. ನಾವು ಮೇಯ್ನಾಗಿ ಆಲ್ಕರೆ ಮಿಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಬೇರೆ ಬೇರೆ ವೆರೈಟಿ ಮಿಲ್ಕಿಂಗ್ ಮಿಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನೀವು ಇವಾಗ ನೋಡ್ತಿರೋ ಯೂನಿಟ್ ಬಂದ್ಬಿಟ್ಟು ಇದು ಸಿಂಗಲ್ ಬಕೆಟ್ ಫಿಕ್ಸ್ಡ್ ಟೈಪು ಕರೆಂಟ್ ವಿತ್ ಪೆಟ್ರೋಲ್. ಈ ಮಿಷಿನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ನಾವು ಆಲ್ಕರೆ ಮಿಷಿನ್ನು ಕರೆಂಟಲ್ಲಿ ಓಡಿಸ್ಬೋದು, ಕರೆಂಟ್ ಇಲ್ಲ ಅಂದರೆ ಪೆಟ್ರೋಲ್ ಓಡಿಸ್ಬೋದು. ಯಾವ ಥರ ಓಡಿಸೋದು ನೋಡಿ, ಇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಮೋಟ್ರು, ಇದು ಬಂದ್ಬಿಟ್ಟು ಪಂಪು, ಈ ಯೂನಿಟ್ ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ನು. ನಮಗೆ ಮೇನ್ ಆಲ್ಕರೆಯ ಮಿಷಿನಿಗೆ ವ್ಯಾಕ್ಯೂಮ್ ಪಂಪ್ ರನ್ ಆಗಬೇಕಾಗುತ್ತೆ. ಈ ಮಿಷಿನ್ ರನ್ ಆಗಬೇಕು, ಈ ಪಂಪ್ ರನ್ ಆಗಬೇಕಂದ್ರೆ ನೋಡಿ ಬೆಲ್ಟ್ ಮೂಲಕ ಇದರಲ್ಲಿ ಮೋಟ್ರಲ್ಲಿ ನಾವು ರನ್ ಮಾಡ್ತೀವಿ. ಇಲ್ಲಿ ನೋಡಿ, ಹಿಂದ್ಗಡೆ ಬೆಲ್ಟ್ ಇದೆ, ಈ ಬೆಲ್ಟ್ ಮೂಲಕ ಇದ್ರ ಪವರ್ನ ಇದು ಟ್ರಾನ್ಸ್ಫರ್ ಮಾಡ್ತೀವಿ. ಇದು ರೊಟೇಷನ್ ಆಗಿ ತಿರುಗ್ತಾ ಇರುತ್ತೆ, ಇದರಿಂದ ಇದು ತಿರುಗುತ್ತೆ. ಇವಾಗ ಕರೆಂಟ್ ಹೋಯ್ತು, ಕರೆಂಟ್ ಇಲ್ಲ ಅಂದರೆ ನಾವು ಯಾವ ಥರ ರನ್ ಮಾಡ್ಬೋದು? ಈಗ ಇದೇ ಬೆಲ್ಟ್ ತೆಗೆದ್ಬಿಟ್ಟು ನಾವು ಪೆಟ್ರೋಲ್ ಇಂಜಿನ್ ಫುಲ್ಲಿಗೆ ಹಾಕ್ಬೇಕಾಗತ್ತೆ. ಪೆಟ್ರೋಲ್ ಇಂಜಿನ್ ಫುಲ್ಲಲ್ಲಿ ನಾವು ಈ ಥರ ಇಂಜಿನ್ ಸ್ಟಾರ್ಟ್ ಮಾಡಿದ್ರೆ ಇದು ಇಂಜಿನ್ ರನ್ ಆಗುತ್ತೆ, ಅವಾಗ ಇದು ರನ್ ಆಗುತ್ತೆ. ಅಂದರೆ ಮೇನ್ ಉದ್ದೇಶ ಏನಪ್ಪ ಅಂದರೆ ವ್ಯಾಕ್ಯೂಮ್ ಪಂಪ್ ರನ್ ಆಗಬೇಕು. ಈ ವ್ಯಾಕ್ಯೂಮ್ ಪಂಪಲ್ಲಿ ಏನು ಪವರ್ ಇರುತ್ತೆ ಅಂದರೆ ಸಿಂಗಲ್ ಬಕೆಟ್ ಅಂದರೆ ಒಂದು ಹಸುಗೆ ಹಾಲು ಕರೆಯೋಕ್ಕೆ ಎಷ್ಟು ನಮಗೆ ವ್ಯಾಕ್ಯೂಮ್ನ ಅಂದರೆ ಏರ್ನ ಸಕ್ ಮಾಡಬೇಕು, ಏರ್ನ ಪ್ರೆಷರ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಕೆಪಾಸಿಟಿ ಇದರಲ್ಲಿರುತ್ತೆ. ಈ ವ್ಯಾಕ್ಯೂಮ್ ಪಂಪಲ್ಲಿ ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಇದರಲ್ಲಿ ಡ್ರೈ ಪಂಪು, ಆಯಿಲ್ ಪಂಪ್ ಅಂತ ಇರುತ್ತೆ. ಬಟ್ ಈ ಮಿಷಿನ್ಸಲ್ಲಿ ಎಸ್ಪೆಷಲಿ ಈ ಮಿಷಿನಲ್ಲಿ ನಾವು ಆಯಿಲ್ ಪಂಪ್ ಹಾಕಿದ್ದೀವಿ. ಆಯಿಲ್ ಪಂಪ್ ಹಾಕೋದ್ರಿಂದ ಮೇನು ಏನು ಅಡ್ವಾಂಟೇಜ್ ಇರುತ್ತೆ ಅಂದರೆ ಈ ಬೇರಿಂಗ್ಸಿಗೆ, ಬ್ಲೇಡ್ಸಿಗೆ ಎಲ್ಲ ಆಯಿಲ್ ಸಪ್ಲೈ ಆಗೋದ್ರಿಂದ ನಮಗೆ ಬೇಗ ರಿಪೇರಿ ಬರೋದಿಲ್ಲ. ಅಂದರೆ ಮಿಷಿನ್ ಬೇಗ ಕೂಲ್ ಆಗುತ್ತೆ, ಅಂದರೆ ಬಾಳಿಕೆನೇ ಜಾಸ್ತಿ ಬರುತ್ತೆ. ಸ್ವಲ್ಪ ಕಾಸ್ಟು ಅದ್ರ ತಕ್ಕಂತೆ ಜಾಸ್ತಿ ಇರುತ್ತೆ. ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಏರ್ ಕ್ರಿಯೇಟ್ ಆಗುತ್ತೆ, ಭಾಳ ವರ್ಷ ಬಾಳಿಕೆ ಬರುತ್ತೆ. ಈ ರೀತಿ ಇರುತ್ತೆ. ಇದು ಬಂದ್ಬಿಟ್ಟು ಏರ್ನ ಕ್ರಿಯೇಟ್ ಮಾಡೋ ಯೂನಿಟ್ಟು. ಓಕೆ, ಇದೇ ರೀತಿ ನಮ್ಗೆ ಇಲ್ಲಿ ನೋಡಿ, ಇದು ಆಲ್ಕರೆ ಯೂನಿಟ್ಟು, ಕ್ಯಾನ್ ಐಟಮ್ಸ್ ಇರುತ್ತೆ. ಈ ಕ್ಯಾನ್ ಐಟಮ್ಸ್ ಇದು ಸಿಂಗಲ್ ಬಕೆಟ್ ಮಿಷಿನ್. ಸಿಂಗಲ್ ಬಕೆಟಿಗೆ ಸೂಟೇಬಲ್ ಆಗೋಂಥ ಒಂದು ಕ್ಯಾನ್ ಇರುತ್ತೆ. ಇದು 20 ಲೀಟ್ರಿಂದ 25 ಲೀಟ್ರ್ ಇರುತ್ತೆ. ಒಂದ್ಸತಿ 20 ಲೀಟ್ರ್ ಇರುತ್ತೆ, 25 ಲೀಟ್ರದ್ದು ಬರುತ್ತೆ. ನಾವು ಸಿಂಗಲ್ ಬಕೆಟ್ ಆಲ್ಮೋಸ್ಟ್ 20 ಲೀಟ್ರ್ ಕ್ಯಾನ್ ಕೊಡ್ತೀವಿ. ಈ ಕ್ಯಾನ್ ಬಂದ್ಬಿಟ್ಟು 304 ಅಂದರೆ ಸ್ಟೀಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಒಳ್ಳೆ ಥಿಕ್ನೆಸ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಕ್ಯಾನ್ ಅಪ್ರಾಕ್ಸಿಮೇಟ್ಲಿ 5 ರಿಂದ 6 kg ಬರುತ್ತೆ ವೆಯ್ಟು. ಅಂದರೆ ಒಳ್ಳೆ ಗ್ರೇಡ್, ಅಂದರೆ ಫುಡ್ ಗ್ರೇಡ್ ಅಂತ ಇರುತ್ತೆ. 304 ಫುಡ್ ಗ್ರೇಡ್ SS 304 ಅಂತ ಹೇಳಿಬಿಟ್ಟು ನಾವು ಯೂಸ್ ಮಾಡ್ತೀವಿ ಇದರಲ್ಲಿ. ಈ ಥರ ಆಮೇಲೆ ನಿಪ್ಪಲ್ಸ್ ಎಲ್ಲ ಫುಲ್ ಸ್ಟ್ಯಾಂಡರ್ಡ್ ಆಗಿದೆ. ನಮ್ಮ ಇಂಡಿಯನ್ ಕಂಡೀಷನಿಗೆ ಯಾವ ಥರ ಬೇಕು ನಿಪ್ಪಲ್ಸ್ಗಳು, ಕೆಚ್ಚಲಿಗೆ ಹಾಕೋದಕ್ಕೆ ಎಷ್ಟು ಅಗಲ ಇರಬೇಕು, ಎಷ್ಟು ದಪ್ಪ ಇರಬೇಕು, ಯಾವ ಕಂಡೀಷನ್ ರನ್ ಆಗಬೇಕು, ಎಲ್ಲದೂ ವೆರೈಟಿ ಇರೋಂಥ ನಂಬರ್ ಆಫ್ ಈ ಲೈನರ್ಸ್ ಇರುತ್ತೆ. ಅದರಲ್ಲಿ ಗ್ರೇಡ್ ಇರುತ್ತೆ. ಅದು ಒಳ್ಳೆ ಗ್ರೇಡನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಇದರಲ್ಲಿ ಫಿಕ್ಸ್ ಮಾಡಿದ್ದೀವಿ. ನಮ್ಮ ಇಂಡಿಯನ್ ಕಂಡೀಷನ್ಗೆ ಯಾವ ಥರ ವರ್ಕ್ ಆಗಬೇಕು, ಅದು ಎಷ್ಟು ಪ್ರೆಷರ್ ಕೊಟ್ಟರೆ ಯಾವ ಥರ ರೀತಿ ವರ್ಕ್ ಆಗಬೇಕು, ಟೆಕ್ನಿಕಲಾಗಿ ಹಸುಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಮಿಲ್ಕ್ ಮಾಡುವಾಗ ಎಷ್ಟು ಪ್ರೆಷರ್ ಕ್ರಿಯೇಟ್ ಮಾಡಿ ನಾವು ಹೆಂಗೆ ಸಪ್ಲೈ ಮಾಡ್ತೀವಿ. ಕಂಟಿನ್ಯೂಸ್ ವ್ಯಾಕ್ಯೂಮ್ ಸಪ್ಲೈ ಮಾಡೋಕ್ಕಾಗೋದಿಲ್ಲ ಹಸುಗಳಿಗೆ, ಆಲ್ಟರ್ನೇಟಿವ್ ವ್ಯಾಕ್ಯೂಮ್ ಸಪ್ಲೈ ಮಾಡ್ತೀವಿ. ಅದಕ್ಕೆ ಪಲ್ಸೇಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಈ ಥರ ಮೇನ್ ಫೀಚರ್ಸ್ ಇರುತ್ತೆ ಇದರಲ್ಲಿ. ಅಂದರೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರಲ್ಲಿ ನಮಗೆ ಒಂದು ಕ್ಯಾನ್ ಕ್ವಾಲಿಟಿ, ಅದರಲ್ಲಿರೋ ಯೂಸ್ ಮಾಡಿರೋಂಥ ಟ್ಯೂಬ್ಸ್ಗಳು, ಅದರಲ್ಲಿ ಅದು ಕ್ಲಾ ಅಂತ ಇರುತ್ತೆ, ಅದನ್ನ ಯಾವ ಥರ ಯೂಸ್ ಮಾಡಿರ್ತೀವಿ, ಪಲ್ಸೇಟ್ರ್ ಯಾವ ಥರ ಯೂಸ್ ಮಾಡ್ತೀವಿ, ಟೋಟಲಿ ಕ್ಯಾನು ಎಷ್ಟು ವ್ಯಾಕ್ಯೂಮ್ ತಡ್ಕೊಳುತ್ತೆ ಮಿಷಿನ್ನು, ಆ ಥರ ಬೇರೆ ಬೇರೆ ಫೀಚರ್ಸ್ನೆಲ್ಲ ನಾವು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಕ್ವಾಲಿಟಿ ನಾವು ಯೂಸ್ ಮಾಡಿದ್ದೀವಿ ಇದರಲ್ಲಿ. ಇದು ಸಿಂಗಲ್ ಬಕೆಟ್ ಮಿಷಿನ್. ಇವಾಗ ಸದ್ಯಕ್ಕೆ ಇದನ್ನು ಸಿಂಗಲ್ ಬಕೆಟ್ ವಿತ್ ಪೆಟ್ರೋಲ್ ಇಂಜಿನ್ ಇರ್ತದೆ. ಈಗ ಪೆಟ್ರೋಲ್ ಇಂಜಿನ್ ನಮಗೆ ಬೇಡ ಅಂದ್ರೂ ನಿಮಗೆ ಇಷ್ಟೇ ಯೂನಿಟ್ ಸಿಗುತ್ತೆ. ನಮ್ಮ ಕಂಟಿನ್ಯೂಸ್ ಕರೆಂಟ್ ಇದೆ, ಪೆಟ್ರೋಲ್ ಇಂಜಿನ್ ಅವಶ್ಯಕತೆ ಇಲ್ಲ ನಾವು ನೆಕ್ಸ್ಟ್ ಫ್ಯೂಚರಲ್ಲಿ ಆರ್ಡ್ ಮಾಡ್ಕೊಂತೀವಿ ಅಂದರೆ ಈ ಇಂಜಿನ್ ಪೆಟ್ರೋಲ್ ಇಂಜಿನ್ ಯಾವುದೇ ಕಂಪ್ನಿ ತಗೊಂಡ್ಬಿಟ್ಟು ಆರ್ಡ್ ಮಾಡ್ಕೋಬೋದು. ನಾವು ಸದ್ಯಕ್ಕೆ ಹೋಂಡಾ ಕಂಪ್ನಿಗೆ ಹಾಕಿದ್ದೀವಿ. ಇಲ್ಲ ನಮ್ಮ ಕಡಿಮೆ ರೇಟಿಂದ ಬೇಕು, ಇಲ್ಲ ಬೇರೆ ಕಂಪ್ನಿಗೆ ಹೋಗ್ತೀವಿ ಅಂದ್ರೂ ಅದನ್ನು ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಅದಕ್ಕೆ ಮೌಂಟ್ ಮಾಡೋದಕ್ಕೆ ಜಾಗ ಕೊಟ್ಟಿರ್ತೀವಿ. ಇದು ಸಿಂಗಲ್ ಬಕೆಟ್ ವಿತ್ ಪೆಟ್ರೋಲ್ ಇಂಜಿನ್. ಇದು ಬಂದ್ಬಿಟ್ಟು 1 ರಿಂದ 10 ಹಸು ಕರಿಬೋದು, 8 ರಿಂದ 10 ಮ್ಯಾಕ್ಸಿಮಮ್ 10 ಹಸು ಕರಿಬೋದು ಪರ್ ಅವರ್. ಓಕೆ, ಈ ಥರ ಇದೆ. ಇನ್ನು ನಮಗೇನು ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು, ನಮ್ಮ ವೆಬ್ಸೈಟ್ ಇದೆ arcnutagro.com ಅಂತೇಳಿ. ನಮ್ಮ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಬೋದು. ಫೇಸ್ಬುಕ್ಕಲ್ಲಿ arcnut agro ಅಂತ ಕೊಟ್ಟರೆ ಫೇಸ್ಬುಕ್ಕಲ್ಲಿ ಡೀಟೇಲ್ಸ್ ಬರುತ್ತೆ. ನಾವು ವೀಡಿಯೋಸ್ ನೋಡಬೇಕು ಇದ್ರದ್ದು ಅಂದರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆರ್ಕ್ನಟ್ ಆಗ್ರೋ ಮಿಷನರಿ ಅಂತ. ನೀವು ಯೂಟ್ಯೂಬಲ್ಲಿ ಕೊಟ್ಟರೆ ನಾವು ಯಾವ ಥರ ಇದೆ ಮಿಷಿನ್ಸು, ಯಾವ ಥರ ಯೂಸ್ ಮಾಡ್ತಾರೆ ಪರ್ಟಿಕ್ಯುಲರ್ಗೆ. ನಾವು ಆಲ್ರೆಡಿ ಸಾವಿರಾರು ಮಿಷಿನ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಅದು ರಿಯಲಿಸ್ಟಿಕ್ ವೀಡಿಯೋಸ್ ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಯಾವ ಥರ ಇದೆ ಮಿಷಿನ್ಸ್, ಯಾವ ಥರ ಯೂಸ್ ಮಾಡ್ತಾರೆ ಅಂತ. ಇದು ಈ ಮಿಷಿನ್ ಬಂದು ಇದು ಟೆಕ್ನಿಕಲ್ ಫೀಚರ್ಸ್. ಇನ್ನೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ವೆಬ್ಸೈಟ್ ನೋಡಿ, ಇಲ್ಲ ನಮ್ಮ ಫೋನ್ ನಂಬರ್ಸ್ ಇರುತ್ತೆ. ನಮ್ಮ ಫೋನ್ ನಂಬರ್ಸಲ್ಲಿ ನೀವು ಏನಾದರೂ ಡೌಟ್ ಇದ್ದರೆ ನಮಗೆ ಫೋನ್ ಮಾಡಿ ಕ್ಲಿಯರಿಟಿ ಮಾಡ್ತೀವಿ.
ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಶೇರ್ ಮಾಡಿ, ಎಲ್ಲ ಕಡೆನೂ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ನಮ್ಮದೆಲ್ಲ ಡೀಟೇಲ್ಸು ಫೇಸ್ಬುಕ್ಕಲ್ಲಿ ಇರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಮಗೆ ದಯವಿಟ್ಟು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ಸ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಮೊದಲೇ ಸಿಗುತ್ತೆ ಅದಕ್ಕೇನು ಹೋದ್ರೆ ಟಮಾಟರ್ ಕ್ಯಾನ್ ಸಿಗ್ತೀಯಾ? ಎರಡು ದಿವಸ ಒಂದೊಂದು ರೇಟ್ ಕಡಿಮೆ ಆಗ್ತದಾ? ಇವಾಗ ಮಾತಾಡೋದು ಜನ ಜಾಸ್ತಿ ಇದ್ದಷ್ಟು ಭಯ ಬೀಳ್ತಾವಲ್ಲ. ಒಬ್ಬರೇ ಹಾಕೋದಪ್ಪ ಹೊಸಾಗೆ, ಒಬ್ಬೊಬ್ರು ಹಾಕೊಂಡು ಒಬ್ಬರೇ ಆಮೇಲೆ ನಿಮಿಷ ಮೊದಲೇ ತೊಗೊಂಡ್ರೆ ಕ್ಲೀನಾಗಿ, ಆಮೇಲೆ ಫ್ಯಾಮಿಲಿ ಇಟ್ಕೊಬೇಕು ಕರ್ದು ಈಗ ಖಾಲಿ ಆಗಿದೆ ಅಂತನಾ ನೋಡಿ. ವಿಡಿಯೋ ಬರ್ತಾ ಇದೆ ಈಗ? ಇಲ್ಲ, ಖಾಲಿ ಆಗಿದೆ. ತೆಗಿಬೋದಲ್ಲ? ಕೆಳಗೆ ಲಾಕ್ ಇದು ಮಾಡಿ, ಕೆಳಗೆ ಎಳ್ಕೊಂಡು ಕೆಳಗೆ ಬಟನ್ ಹೇಳ್ಕೊಳ್ಳಿ. ಒಂದು ಬಿಡಿಸಿ ಯಾವ್ದಾರು ಬೆರಳು ಇದು ಮಾಡ್ತಾರೆ, ಎಡಗೈಗೆ ಬಿಡಿಸಿ, ಬಲಗೈಗೆ ಬಿಡಿಸ್ಬೇಕು, ಎಡಗೈ ಹಿಡ್ಕೊಂಡು. ಒಂದೆರಡು ದಿನ ಕಷ್ಟ. 30,000 ಇನ್ನೂ ಚಿಕ್ಕದಾಗೈತೆ, ಇಷ್ಟೈತೆ. ಅದು ಅಲ್ಲಿದ್ದರೆ 7 ಗಂಟೆ ಎತ್ಕೊಂಡಂಗೇನಿಲ್ಲ. ವೈರ್ ಇರಬೇಕಲ್ಲ ಅದಕ್ಕೆ. ಈ ಪೈಪ್ಲೈನ್ ಅಷ್ಟೇ 20 ಅಡಿ ಮಾಡ್ಬೋದು, ಲಾಸ್ಟ್ 20 ಅಡಿ ಮಾಡ್ಬೋದು, 4 ಅಡಿ ಮಾಡ್ಬೋದು. ಕರೆಂಟ್ ಇಂಜಿನಿಂದ 16,000 ಆಗುತ್ತೆ, ಅದೇ 17,000, ಅದೇ ಜಾಸ್ತಿ ಆಗುತ್ತೆ. ನಮ್ಮ ಕಡೆ ಕರೆಂಟ್ ಅದಕ್ಕೆ ಸುಮ್ಮನೆ ಇನ್ನೊಂದು 10-15 ಸಾವಿರ ಹೋದ್ರೆ ಇದ್ರಾಗ ಬೇರೆ ಈಗ ಇದು ಸೆಟ್ ಮಾತ್ರ ಇದ್ರೆ ನೋಡಿ, ಇದು ಮುಗಿತಾ ಇದ್ದಂಗೆ ಅಲ್ಲಿ ತಕ್ಕಂತಲ್ಲ, ಏನು ತೊಂದರೆ ಇಲ್ಲ. ಒಂದು ನಿಮಿಷ ಜಾಸ್ತಿ ಏನು 18-17 ಸಾವಿರ ಆಗುತ್ತೆ ಅದನ್ನೇ ಇಷ್ಟು ಮಾತ್ರ ಅಂತ 17,000.